ಅಮರ ಪ್ರೇಮದ ಮಧು. H.G. ರಾಧಾದೇವಿಯವರ ಕಾದಂಬರಿ. ತಾಯಿ ಮಗ ಇಬ್ಬರು ನಿಟ್ಟುಸಿರಿಟ್ಟರು. ಕಡೆಗೆ ವನಜಮ್ಮನೆ ಮಗನನ್ನ ಸಂತೈಸಿ, ಇರ್ಲಿ ಬಿಡು, ಅವಳು ಮಗುವಿನ ತಾಯಿ, ಅವಳಿಗೆ ಹೇಗ್ ಬೇಕೋ ಹಾಗೆ ಮಗುನ ಬೆಳೆಸ್ಲಿ ಎಂದರು. ಮಗನ ಹಣೆಯ ಗಾಯದ ಬಗ್ಗೆ ವಿಚಾರಿಸಿಕೊಂಡು ಆಗಿತ್ತು. ಆ ರಾತ್ರಿ ಊಟ ಮಾಡಿ ತಾಯಿ ಮಗ ಮಲಗಿದಾಗ, ಅಮ್ಮ, ನಿನ್ನ ಅಂಗಡಿಲಿ ಒಂದು ಕೆಲಸ ಖಾಲಿ ಇದ್ಯಾ ಎಂದ. ವನಜಮ್ಮ ಅಚ್ಚರಿಯಿಂದ, ಯಾರಿಗಪ್ಪ ಎಂದು ಕೇಳಿದ್ರು. ಮಧುಮತಿ ವಿಷಯ ತಿಳಿಸಿದ ಅವನು, ಅವರಮ್ಮನಿಗೆ ನಮ್ಮ ಕಂಪ್ನಿಯಿಂದ ಅನ್ಯಾಯ ಆಗಿದೆ, ಆದ್ರೆ ಅಲ್ಲಿ ನನಗೇನು ಸ್ವಾತಂತ್ರ್ಯವಿಲ್ಲ, ಅಲ್ಲಿ ನಾನೇನು ಅವರಿಗೆ ನ್ಯಾಯ ಸಾಧಿಸಿಕೊಡಲಾರೆ, ಆದ್ರೆ ಆ ಹುಡ್ಗಿನ ನೋಡಿದ್ರೆ ಏಕೋ ಸಹಾಯ ಮಾಡಬೇಕೆನಿಸುತ್ತಮ್ಮ ಎಂದ. ತನ್ನ ಗಾಯಕ್ಕೆ ಅವಳು ಉಪಚರಿಸಿದ ರೀತಿ ತಿಳಿಸಿದ. ಆ ಮನೆಯಲ್ಲಿ ಪ್ರೀತಿ ಪ್ರೇಮ ಕಂಡೇ ಇರಲಿಲ್ಲ. ಮೊದಲ ಸಲ ಚಿಂಟು ಹೊಡೆದಾಗ ಇವಳು ಎದುರಿಗೆ ಇದ್ಲಮ್ಮ. ನಾನು ನೋವಿನಿಂದ ನರಳಿದಾಗ್ಲೂ ಅವಳಿಗೆ ಲಕ್ಷ್ಯವಿಲ್ಲ. ಏನು ಬುಲೆಟ್ ಆರಿದ್ಯಾ? ಮಗ ಆಟದಲ್ಲಿ ಗೊತ್ತಿಲ್ಲದೆ ಹೊಡೆದ, ಗೋವಿಂದ ಬ್ಯಾಂಡೇಜ್ ಹಾಕ್ತಾನೆ ಎಂದು ಗದರಿಸಿ ಹೋದ್ಲು. ನನ್ನ ನೋವು, ಸಂಕಟ, ಬೇಗುದಿ ಯಾವುದು ಅವಳ ಮನಸ್ಸನ್ನ ವಿಚಲಿತಗೊಳಿಸ್ಲಿಲ್ಲ ಎಂದ. ಆ ಹುಡ್ಗಿ ಏನೋದಿದ್ದಾಳೆ? ಆ ಹುಡ್ಗಿನ ಕರ್ಕೊಂಡ್ ಬರ್ತೀನಿ, ನೀನು ನೋಡಿ ಮಾತಾಡಮ್ಮ ಎಂದ ರಾಜಸಿಂಹ. ನಿನ್ ಜೊತೆ ಒಂದು ಹುಡ್ಗಿ ಕಾರ್ನಲ್ಲಿ ಬಂದ್ಲು ಅಂದ್ರೆ ನೀನ್ ಹೆಂಡತಿ ರಾಕ್ಷಸಿ ಸುಮ್ನಿರ್ತಾಳೇನಪ್ಪ? ಅವನು ಉದಾಸೀನದಿಂದ, ಏನ್ ಮಾಡ್ತಾಳೆ? ಡೈವರ್ಸ್ ಕೊಡ್ತಾಳಾ? ಕೊಟ್ರೆ ಕೊಡ್ಲಿ, ಇಲ್ಲಿ ಬಂದು ನಾನೇ ಅಂಗಡಿ ನೋಡ್ಕೋತೀನಿ, ಮುಪ್ಪಿನಲ್ಲಿ ನಿನ್ನತ್ರ ಇದ್ದಾಗತ್ತೆ. ಬೇಡಪ್ಪ, ನಿನ್ ಮನಃಶಾಂತಿ ಹಾಳಾಗೋದ್ ಬೇಡ, ನಾನು ಸಲೀಂಗೆ ಹೇಳಿರ್ತೀನಿ, ವಿಷಯ ಅವಳವರೆಗೆ ಹೋಗೋದ್ ಬೇಡ ಎಂದರು ವನಜಮ್ಮ. ಸಲೀಂ ತಾಯಿಗೆ ತೀರಾ ವಿಧೇಯನಾಗಿ ಇನ್ನೊಬ್ಬ ಮಗನಂತೆ ಇದ್ದ. ಆ ಮನೆಯ ಬಗ್ಗೆ, ತನ್ನ ಒಡತಿಯ ಬಗ್ಗೆ ಅವನಿಗೆ ಅಶಾಂತಿ ಇತ್ತು. ಅವನ ತಂದೆ 20 ವರ್ಷ ಡ್ರೈವರ್ ಆಗಿ ಸೇವೆ ಸಲ್ಲಿಸಿದ್ದ. ಒಂದು ಆಕ್ಸಿಡೆಂಟ್ನಲ್ಲಿ ಕಾಲ್ ಮುರಿದಿತ್ತು. ಒಂದು 10,000 ಪರಿಹಾರ ಕೊಟ್ಟಂತೆ ಮಾಡಿ ನಿರ್ದಾಕ್ಷಣ್ಯವಾಗಿ ಕೆಲಸದಿಂದ ತೆಗೆದುಹಾಕಿದ್ರು. ಆಗಿನ್ನು ಸಲೀಂ 16ರ ಹುಡುಗ. ಆ 4-6 ವರ್ಷ ಆ ಕುಟುಂಬ ಬಹಳ ಕಷ್ಟ ನಷ್ಟಗಳನ್ನ ಅನುಭವಿಸಿತು. ಆನಂತರ ಅದೇ ಕುಟುಂಬದಲ್ಲಿ 20 ವರ್ಷದ ಸಲೀಂನಿಗೆ ಡ್ರೈವರ್ ಹುದ್ದೆ ಸಿಕ್ಕಿತ್ತು. ಆಮೇಲೆ ಸಂಸಾರದ ಪರಿಸ್ಥಿತಿ ಸುಧಾರಿಸಿದ್ರೂ ಸಲೀಂನ ಮನದಲ್ಲಿ ಒಂದು ಬಗೆ ಕಹಿ ಉಳಿದು ಹೋಯಿತು. ತಮ್ಮ ಕೈಕಾಲು ಗಟ್ಟಿಯಾಗಿದ್ದು ದುಡಿಮೆ ಇದ್ರೆ ಮಾತ್ರ ಈ ಮನೆಯಲ್ಲಿ ಸ್ಥಾನ ಎಂಬುದು ಅವನಿಗೆ ತಿಳಿದಿತ್ತು. ಅನ್ನದಾತರು ಎಂಬ ಯಾವ ಬಗೆಯ ಆತ್ಮೀಯತೆ ಭಾವ ಅವನಿಗಿರಲಿಲ್ಲ. ಆದ್ರೆ ವನಜಮ್ಮನ ವಾತ್ಸಲ್ಯ, ಜಾತಿ ಭೇದ ಮರೆತು ಆಕೆ ತಾನೇ ಕೈಯಾರೆ ಬಡಿಸಿ ಉಪಚರಿಸುವಾಗ ತೀರಿಕೊಂಡ ತನ್ನ ತಾಯಿ ನೆನಪಾಗ್ತಿತ್ತು. ಮಗ ಕೋಣೆಯಲ್ಲಿ ನಿದ್ರಿಸುವಾಗ ಕಾರಿನ ಬಳಿ ಬಂದ ವನಜಮ್ಮ ಅಲ್ಲೇ ಕಟ್ಟೆಯ ಮೇಲೆ ಕೂತು ಸಲೀಂನೊಡನೆ ಮಾತಾಡಿ ವಿಷಯ ತಿಳಿಸಿದ್ರು. ಅಮ್ಮವರಿಗೆ ಸಾಹೇಬ್ರು ಅಂದ್ರೆ ತಮ್ಮ ಪಾಲಿನ ಒಂದು ಆಸ್ತಿ ಎಂಬ ಭಾವನೆ. ಅವರು ತಂಗಿ ಸಮಾನ ಅಂತ ಇನ್ನೊಂದು ಹುಡುಗಿ ಕೂಡ ಆತ್ಮೀಯವಾಗಿದ್ರೂ ಸಹಿಸಲ್ಲ. ನನ್ನ ಬಾಯಿಂದ ಅಂತೂ ಈ ವಿಷಯ ಅವರಿಗೆ ಮುಟ್ಟಲ್ಲ. ಸಾಹೇಬ್ರ ಮೇಲೆ ವಿಶೇಷ ಗೂಢಾಚಾರಿಕೆ ಅಂತಲೇ ನನಗೆ ತಿಂಗಳಿಗೆ 1,000 ರೂಪಾಯಿ ಕೊಡ್ತಾರೆ. ತಾವು ತಿಂಗ್ಳುಗಟ್ಲೆ ಸಾಹೇಬ್ರಿಂದ ದೂರ ಇದ್ರೂ ಸಾಹೇಬ್ರು ತಮಗಾಗಿ ಚಡಪಡಿಸ್ತಿರ್ಬೇಕು. ಇದು ಅಮ್ಮವನ ಮನೀಷ ಎಂದ ಸಲೀಂ. ವನಜಮ್ಮ ಚಿಂತೆಯಿಂದ, ನನ್ ಮೇಲಂತೂ ಎಳ್ಕಾಳ್ನಷ್ಟು ಭಕ್ತಿ ಇಲ್ಲ. ಆದ್ರೆ ಮಗನ ರೂಪ, ಬುದ್ಧಿವಂತಿಕೆಗೆ ಅಂತ ಶ್ರೀಮಂತ ಸುಂದರಿ ತಾನಾಗಿ ಒಲಿದು ಮರಳಾದ್ಲು ಅಂತ ಸಂತೋಷಿಸಿ ಅವನ ಬಾಳಾದ್ರೂ ಸುಖವಾಗಿರ್ಲಿ ಅಂತ ನಾನೇ ಅವರಿಂದ ದೂರಾದೆ. ಅವರಿಬ್ಬರ ಬದುಕು ಹಾಲು ಜೇನಿನ ಹಾಗೆ ಹೊಂದಿಕೊಂಡಿರ್ಲಿ ಅಂತ ನನಗೆ 3 ಕಾಸು ಕಳಿಸ್ಬೇಡಪ್ಪ ಅಂದೆ. ಮೊದಲು 2 ವರ್ಷ ಬಂದ ಸಂಬಳ ನನಗೆ ಕಳಿಸ್ತಿದ್ದ. ಆ ಕೋಟ್ಯಾಧೀಶಳಿಗೆ ಈ 25,000 ಯಾವ ಲೆಕ್ಕ ಅಂತಿದ್ದೆ. ಆದ್ರೆ ಅವಳಿಗೆ ಅವನಿಂದ ಎಲ್ಲ ಹೀರೋ ಚಪಲ. ಆ ಮಹಾಪಾಪಿಗೆ ಇವನು ಗುಲಾಮನ ಹಾಗೆ ಬಿದ್ದಿರ್ಬೇಕು ಅಂತ ಚಪಲ. ಆದ್ರೆ ಸ್ವಾಭಿಮಾನಿಯಾದ ವಿದ್ಯಾವಂತನಾದ ಅವನು ಹೇಗೆ ಸಹಿಸ್ತಾನೆ ಹೇಳು ಎಂದಳು. ಸಲೀಂ ತಲೆ ತಗ್ಗಿಸಿ, ಇದು ದೊಡ್ಡೋರ್ ಸಮಾಚಾರ, ನಾನು ಏನ್ ಮಾತಾಡ್ಲಿ ಅಮ್ಮ. ಆದ್ರೆ ಆ ಮನೆ ಜನಗಳಿಗೆ ಹಣದ ಮದ ಜಾಸ್ತಿ. ಆತ್ಮೀಯತೆ, ಪ್ರೀತಿ, ಪ್ರೇಮ ಇದೆಲ್ಲ ಗೊತ್ತೇ ಇಲ್ಲ. ಹಣ ಒಂದೇ ಅವ್ರ ಪಾಲಿನ ದೇವ್ರು. ತಾನು ಶ್ರೀಮಂತೆ, ಗಂಡ ತನ್ನ ಪಾದದಾಸನಾಗಿರ್ಬೇಕು, ತನ್ನ ರೂಪ ಆರಾಧಿಸ್ತಾ ಭಕ್ತನಂತೆ ಬಾಳಬೇಕೆನ್ನೋ ಅಮ್ಮವ್ರಿಗೆ ಸಾಹೇಬ್ರಿಗೂ ಮನಸ್ಸು, ಹೃದಯ ಇದೆ. ಅವರ ಮನಸ್ಸಿಗೆ ತಾವು ಅಪ್ಯಾಯಮಾನವಾಗಿ ನಡೆದುಕೊಳ್ಬೇಕು ಅಂತ ಗೊತ್ತಿಲ್ಲ. ಕಂಪ್ನಿಗೆ ನ್ಯಾಯವಾಗಿ ನಮ್ಮ ಸಾಹೇಬ್ರೇ ಈಗ ಮಾಲೀಕರು. ಅಮ್ಮವರ ಸರಿ ಸರಿ ಅಧಿಕಾರ ಅವರಿಗಿದೆ. ವನಜಮ್ಮ ನಿಟ್ಟುಸಿರಿಟ್ರು. ಈಗ ಆ ಸಂಬಂಧದಿಂದ ಅವನು ಬಿಡಿಸಿಕೊಳ್ಳೋ ಹಾಗೆ ಇಲ್ಲಪ್ಪ. ಹಗ್ಗ ಕೊಟ್ಟು ಕೈ ಕಟ್ಟಿಸಿಕೊಂಡು ಹಾಗಾಗಿದೆ.
ಏನೋ ಈ ಒಂದು ಹುಡುಗಿ ಮೇಲೆ ಆತ್ಮೀಯತೆ ಹುಟ್ಟಿದೆ. ಇಲ್ಲಿ ನನ್ನ ಬಳಿ ಕೆಲಸ ಕೇಳಿದ್ದಾನೆ. ಅವನ ನೊಂದ ಮನಸ್ಸು ತಂಪು ಸಿಗೋದಾದ್ರೆ ನಾನು ನೀತಿ ನಿಯಮ ಯಾವುದನ್ನು ನೋಡಲ್ಲ. ಏನೇ ಆಗ್ಲಿ ಆ ಹುಡುಗಿ ವಿಷಯ ಗುಟ್ಟಾಗಿಡು ಎಂದ್ರು. ಆಗ್ಲಮ್ಮ ಎಂದ ಸಲೀಂ. ಮಾರನೇ ದಿನ ಸಂಜೆಯೇ ಬೆಂಗಳೂರಿಗೆ ಬಂದ ಅವನು. ರಾತ್ರಿಯೇ ಜಯಶ್ರೀಯ ಟ್ರಂಕ್ ಕಾಲ್ ಬಂತು. ಏನ್ ವಿಶೇಷ? ನಾನು ಮೈಸೂರಿಗೆ ಹೋಗಿದ್ದೆ ಎಂದ. ವಾರ ವಾರ ಮೈಸೂರು ಯಾತ್ರೆ ಪ್ರಾರಂಭ ಆಯ್ತಾ? ಏನು ವಿಶೇಷ ಎಂದಳು. ಬದುಕೆ ತುಂಬಾ ಬೇಸರವಾಗಿದೆ ಜಯ. ಮನೆ ನನ್ನ ಪಾಲಿಗೆ ಸ್ವೀಟ್ ಓಮ್ ಆಗ್ಲಿಲ್ಲ. ನಿನ್ನ ಅಗಲಿಕೆ ನಾನು ಸಹಿಸ್ತೀನಿ. ನೀನು ದೊಡ್ಡ ಉದ್ಯಮಿ. ಆದ್ರೆ ಚಿನ್ನಿನ ಕರ್ಕೊಂಡೋಗಿ ಬಾಂಬೆಯ ಹಾಸ್ಟೆಲ್ಗೆ ಸೇರಿಸಿದೆ. ನನ್ನ ಯಾವ ಅಪರಾಧಕ್ಕೆ ಈ ಶಿಕ್ಷೆ ಎಂದಾಗ ಜಯಶ್ರೀ ಮೃದುವಾಗಿ, ರಾಜ್, ತಪ್ಪು ತಿಳಿಬೇಡಿ. ನಿಮ್ಗೆ ತಿಳಿದೇ ನೀವು ಒಂದು ದೊಡ್ಡ ತಪ್ಪು ಮಾಡ್ತಿದ್ದೀರಿ. ಅದು ಮಹಾಪರಾಧ. ಅದು ಯಾವುದು ಗೊತ್ತಾ? ರಾಜಸಿಂಹ ನಿರಾಸವಾಗಿ ಕೇಳುತ್ತಿದ್ದ. ಅವನಿಂದ ಉತ್ತರ ಬಾರದ್ದು ಕಂಡು ಮತ್ತೆ ತಾನೇ ಮಾತು ಮುಂದುವರಿಸಿದಳು ಜಯಶ್ರೀ. ಮಕ್ಕಳು ಇಬ್ಬರು ಇದ್ದಾಗ ಒಂದು ಮಗುನ ತಂದೆ ಜಾಸ್ತಿ ಪ್ರೀತಿಸಿ ಇನ್ನೊಂದು ಮಗುನ ನೆಗ್ಲೆಕ್ಟ್ ಮಾಡಿದ್ರೆ ಆ ಇನ್ನೊಂದು ಮಗು ಮನಸ್ಥಿತಿ ಏನಾಗುತ್ತೆ ಗೊತ್ತೇನು? ಆದ್ರೆ ಆ ಮಗ ಪರಮ ಉದ್ದಟ ಅಹಂಕಾರಿ. ನನ್ನ ಬಳಿ ಬಂದಾಗ್ಲೂ ಆ ಅಡ್ಡಿಯಿಂದ ಪ್ರೇರಿತನಾಗಿ ಯಾವ ತರ ಮಾತಾಡ್ತಾನೆ ಗೊತ್ತಾ? ಒಮ್ಮೊಮ್ಮೆ ಮನೆ ಬಿಟ್ಟು ಹೊರಟು ಬಿಡ್ಬೇಕೆನ್ಸುತ್ತೆ. 40 ಲಕ್ಷ ರೂಗಳ ಬಂಗ್ಲೆ ಅದು. ಕೈಗೊಬ್ಬ ಆಳು ಕಾಲಿಗೊಬ್ಬ ಆಳು. ನಿಮ್ಮ ಸಕಲ ಉಪಚಾರಕ್ಕೂ ನಾನು ಗೋವಿಂದನ ನೇಮಿಸಿದ್ದೀನಿ. ನಮ್ಮತ್ತೆ ಸಂಪರ್ಕ ನಿಮ್ಗೆ ಬರದ ಹಾಗೆ ನೀವು ಡೈನಿಂಗ್ ಹಾಲ್ಗೆ ಹೋದ್ರೆ ರತ್ನಮ್ಮ ಮಾತ್ರ ಬಂದು ಬಡಿಸಲು ಏರ್ಪಾಟ್ ಮಾಡಿದ್ದೀನಿ. ನಮ್ಮತ್ತೆ ಧ್ವನಿ ಕಿವಿಗ್ ಬಿದ್ರೂ ಕೆರಳ್ತೀರಿ. ಹೀಗಾಗಿ ಅವರು ಡೈನಿಂಗ್ ಹಾಲ್ಗೆ ಬಂದಾಗ ನೀನು ಇರ್ಲೇಬೇಡ ಅಂತ ಆಜ್ಞೆ ಮಾಡಿದ್ದೀನಿ. ಇನ್ನು ಮಗುವಿನ ಬಗ್ಗೆ ನನ್ ಮಗ ಅನ್ನೋ ಶಬ್ದ ಉಪಯೋಗಿಸ್ಬೇಡಿ. ಅವನನ್ನು ನಾನು ನಿಮ್ಗೆ ಎತ್ತಿರೋದು. ಅತ್ತೆ ಆ ಮಗುವಿನ ಮನಸ್ಸು ಹಾಳು ಮಾಡಿಲ್ಲ. ನೀವು ಆ ಚಿನ್ನಿನ ಮುದ್ದು ಮಾಡೋದ್ರಲ್ಲಿ ಅವನನ್ನ ನೆಗ್ಲೆಕ್ಟ್ ಮಾಡಿದಿರಿ. ಆ ಎಳೆ ಮನಸ್ಸು ಅಸೂಯೆಯಿಂದ ಸಿಡಿದಿದ್ರೆ ಆಶ್ಚರ್ಯ ಏನು? ನನ್ನಂತ ದೊಡ್ಡೋಳಿಗೆ ಒಂದೊಂದ್ಸಲ ಕುದಿಯೋ ಹಾಗಾಗಿತ್ತು. ನಾನಿಲ್ಲಿ ಗಂಟೆಗಟ್ಲೆ ಬೆಡ್ರೂಮ್ನಲ್ಲಿ ನಿಮ್ಗೆ ಚಡ್ಪಡಿಸ್ತಾ ಕಾಯ್ತಿದ್ದೆ. ನೀವಲ್ಲಿ ಮಗಳು ಜೊತೆ ಮುದ್ದು ಮುದ್ದಾಗಿ ಆಡ್ತಾ ಮೈ ಮೆರೆತು ಇರ್ತಿದ್ರಿ ಆಕ್ಷೇಪಿಸಿದಳು ಜಯಶ್ರೀ. ಅವನು ಸುಮ್ಮನೆ ಇದ್ದ. ಮತ್ತೆ ಅವಳೆ ಮಾತಾಡಿ, ಮಗಳಿಗಾಗಿ ಅಷ್ಟು ಚಡಪಡಿಸ್ತಿದ್ದೀರಿ. ಆದ್ರೆ ನಾನು 3 ತಿಂಗಳು ನಿಮ್ಮಿಂದ ದೂರವಾಗ್ತಿದ್ದೀನಿ. ನನಗಾಗಿ ಚಡಪಡಿಸೋ ಆಗ್ತಿಲ್ವಾ ಎಂದು ಪ್ರಶ್ನಿಸಿದಳು. ಇದ್ರಲ್ಲಿ ಅಪರೂಪವೇನು ಜಯ? ಮೊದ್ಲಿಂದ ಅಗಲಿಕೆ ನನಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಿ. 6 ತಿಂಗಳು ಊರಲ್ಲಿದ್ರೆ 6 ತಿಂಗಳು ಟೂರಲ್ಲಿರ್ತಿ. ಈಗೀಗ ನಿನ್ ಬಗ್ಗೆ ನನ್ ಮನಸ್ಸು ಜಡವಾಗಿದೆ ಜಯ ಎಂದ. ಅವಳು ಕಿಲಕಿಲ ನಕ್ಕು, ನಿಮ್ಮ ಮನಸ್ಸು ಜಡವಾದಾಗ್ಲೇ ನಾನು ಬೇಸತ್ತು ನಿಮ್ಮಿಂದ ದೂರವಾಗುವುದು. 3 ತಿಂಗಳು ಹೊತ್ತಿಗೆ ನಮ್ಮ ಮನಸ್ಸು ಅಂಬಲಿಸಿ ಚೈತನ್ಯದಾಯಕವಾಗುತ್ತೆ ಎಂದಳು. ಸಂತೋಷ ಎಂದು ಚುಟುಕಾಗಿ ಉತ್ತರಿಸಿದ ರಾಜಸಿಂಹ. ಒಂದು ರಿಕ್ವೆಸ್ಟ್ ರಾಜ್, ಮಗನ್ನ ನೀವು ಹೊಂದ್ಕೊಳ್ಳಿ. ನಿಮ್ಮ ಒಂಟಿತನ ನೀಗುತ್ತೆ. ಆ ಅನಾಗರಿಕ ಅಜ್ಜಿಯ ಮೊಮ್ಮಗನಾಗಿ ಬೆಳೆಯೋದು ನನಗಿಷ್ಟವಿಲ್ಲ. ನಿಮ್ಮ ಮಗ ನಿಮ್ಮ ಹಾಗೆ ಬ್ರಿಲಿಯಂಟ್ ಆಗ್ಬೇಕು. ಇಷ್ಟು ದೊಡ್ಡ ಆಸ್ತಿ ಪಾಸ್ತಿ ನಿಭಾಯಿಸ್ಬೇಡ್ವಾ? ನಮ್ಮಪ್ಪ ಎಲ್ಲ ಆಸ್ತಿ ಮಗನ ಹೆಸರಿಗೆ ವಿಲ್ ಮಾಡಿದ್ದಾರಂತೆ. ಅವನು ವಯಸ್ಸಿಗೆ ಬರೋವರೆಗೆ ನಾನು ಪೋಷಕಳು. ಅಮ್ಮ ಚಿನ್ನಿನ ತುಂಬಾ ಹೊಂದ್ಕೊಂಡಿದ್ದಾಳೆ. ತನ್ನ ಎಲ್ಲ ಆಸ್ತಿ ಚಿನ್ನಿಗೆ ವಿಲ್ ಮಾಡಿದಾಳಂತೆ. ಇಷ್ಟು ದೊಡ್ಡ ಶ್ರೀಮಂತರ ಮಗಳಾಗಿ ನನ್ಗೇನು ಇಲ್ವಾ ಅಂದೆ. ಅಪ್ಪ ನಕ್ಕು, ನಿನ್ಗೆ ನಿನ್ ಗಂಡನ್ಗೆ ಒಳ್ಳೆ ಹುದ್ದೆ ಒಳ್ಳೆ ಸಂಬಳ ಇದೆಯಲ್ಲ, ಅದೇ ನಿಮ್ಮ ಆಸ್ತಿ ಎಂದ್ರು. ಅವನು ಸುಮ್ಮನಿದ್ದ. ಅವಳದೇ ಇದೆಲ್ಲ ಕುತಂತ್ರವೆನಿಸಿತು. ಅವರಪ್ಪ ಮೊಮ್ಮಗನ ಹೆಸರಿಗೆ ಆಸ್ತಿ ಮಾಡಿದ್ರೆಂದು ತನಗೇನು ದೊಡ್ಡ ನಿರಾಶೆಯಾಗ್ಲಿಲ್ಲ. ತಾನಿಂದು ಆ ಆಸ್ತಿ ಪಾಸ್ತಿಗೆ ಆಶಿಸಿಲ್ಲ. ಆಸ್ತಿ ಆಸೆಗೆ ಅವಳನ್ನು ವಿವಾಹವಾಗ್ಲಿಲ್ಲ. ಅಪ್ಪ ಆಸ್ತಿ ತಮ್ಮ ಮೊಮ್ಮಗನ ಹೆಸರಿಗೆ ವಿಲ್ ಮಾಡಿಸಿದ್ರು ಅಂತ ನಿಮ್ಗೆ ಕೋಪ ಬಂತಾ? ಅವಳ ಧ್ವನಿಯಲ್ಲಿ ಕುತೂಹಲ ಬದಲು ಕುಹಕವಿತ್ತು. ಅವನು ಕೋಪದಿಂದ, ನೋಡು ಜಯ, ನಿಮ್ ಆಸ್ತಿ ಮೇಲೆ ನನಗೆಂದೂ ಆಸಕ್ತಿ ಇರಲಿಲ್ಲ. ನನ್ನ ಸ್ವಯಂ ಪ್ರತಿಭೆ ಮೇಲೆ ನನಗೆ ನಂಬಿಕೆ ಇದೆ. ಈ ಕ್ಷಣ ನಿಮ್ಮಪ್ಪ ನನ್ನ ಈ ಕಂಪ್ನಿಯಿಂದ ಕಿತ್ತಾಕಿದ್ರೂ ನನಗೆ ಭಯ ಇಲ್ಲ. ಭಾರತದ ಯಾವುದೇ ಖ್ಯಾತ ಕಂಪ್ನಿಯಲ್ಲಿ ನನಗಾಗಿ ಒಳ್ಳೆ ಹುದ್ದೆ ಗಿಟ್ಟಿಸಬಲ್ಲೆ ಎಂದ. ಆದ್ರೆ ನಮ್ಮಪ್ಪ ನಿಮ್ಮನ್ನ ಕಂಪ್ನಿಯಿಂದ ತೆಗೆದಾಕಲ್ಲ. ಅಕಸ್ಮಾತ್ ನೀವೇ ಕಂಪ್ನಿಯಿಂದ ಹೊರ ಬೀಳ್ತೀನಿ ಅಂತ ಪ್ರಯತ್ನಿಸಿದ್ರು ಸುಳ್ಳು ದಾಖಲೆ ಸೃಷ್ಟಿಸಿ ಕಂಪ್ನಿಗೆ 50 ಲಕ್ಷದವರೆಗೆ ವಂಚಿಸಿದ್ದಾರೆ ಅಂತ ಕೇಸ್ ಹಾಕ್ತಾರೆ. ಈ ಬಗ್ಗೆ ಕ್ರಿಮಿನಲ್ ಕೇಸ್ ಒತ್ತೋರ್ಗೆ ಬೇರೆ ಕಂಪ್ನಿ ಕೆಲಸ ಕನಸಿನ ಮಾತು ಗೊತ್ತಾ ಎಂದಳು ವ್ಯಂಗ್ಯವಾಗಿ. ಉಕ್ಕಿ ಬಂದ ಕೋಪ ತಡೆ ಹಿಡಿದು ಅವನು ಸುಮ್ಮನಿದ್ದ. ಜಯಶ್ರೀ ಸೀರೆ ಸೆರಗಿನ ಸನ್ನಿಧಿ, ಜಯಶ್ರೀ ಟೆಕ್ಸ್ಟೈಲ್ ಪರದಿ ಬಿಟ್ಟು ಬೇರೆ ಕಡೆ ಸ್ವತಂತ್ರ ಬಾಳುವ ಆಲೋಚನೆ ಮಾಡಿದ್ರು ನಮ್ಮಪ್ಪ ಸಹಿಸಲ್ಲ.
ಮಗಳ ಬದುಕಿಗೆ ಒಂದು ಚೂರು ಅನ್ಯಾಯವಾದ್ರೂ ಸಿಡಿದೇಳ್ತಾರೆ. ಆ ಯಾಕೆ ಮಾತಾಡ್ತಿಲ್ಲ? ಎನಿ ಕಮೆಂಟ್ಸ್? ಜಯ, ನನ್ನ ತಾಳ್ಮೆಗೂ ಮಿತಿ ಇದೆ. ಐ ಆಮ್ ನಾಟ್ ಡ್ರಂಕರ್ಡ್. ಎಲ್ಲ ಕಹಿ ವಿರಸ ನಿನ್ನ ವಾಗ್ಬಾಣ ಮರೆತು ಕುಡಿದು ನಿದ್ರಿಸೋಣ ಅನ್ಲಿಕ್ಕೆ. ಇನ್ನು 3 ದಿನದ ನಿದ್ರೆ ಕೆಡಿಸೋ ಅಷ್ಟು ಕಹಿ ವಿರಸದ ವಾಗ್ಬಾಣ ಬಿಟ್ಟಿದ್ದಿ. ಇನ್ನಾದ್ರೂ ಫೋನ್ ಡಿಸ್ಕನೆಕ್ಟ್ ಮಾಡು ಎಂದ. ಜಯಶ್ರೀ ಅವನ ಮನದ ಬೇಗುದಿ ಗಮನಿಸದೆ ಅಪಹಾಸ್ಯದ ನಗೆ ಚೆಲ್ಲಿ, ನೀವು ಡ್ರಂಕರ್ಡ್ ಆದ್ರೆ ನನ್ನದೇನೂ ಆಕ್ಷೇಪಣೆ ಇಲ್ಲ. ನಾನು ಈ ನಡುವೆ ಪಾರ್ಟಿ ಕೂಟದಲ್ಲಿ ಸ್ವಲ್ಪ ಡ್ರಿಂಕ್ ಮಾಡ್ತೀನಿ ಎಂದಳು. ಅವಳ ಮಾತಿಗೆ ಮೌನ ವಹಿಸಿದ. ಮಾರನೇ ದಿನ ಕೆಲಸ ಮುಗಿಸಿ 5 ಗಂಟೆಗೆ ಮನೆಗೆ ಬಂದ. ಕಾಫಿ ಕುಡಿದು ಕುರ್ಚಿಯ ಮೇಲೆ ಕುಳಿತು ಪೇಪರ್ ಓದುವಾಗ ಚಿಂಟು ಬಂದ. ಪಪ್ಪ, ನಿನ್ ತೊಡೆ ಮೇಲೆ ಕುತ್ಕೋತೀನಿ ಎಂದು ಒರಟಾಗಿ ತಂದೆ ತೊಡೆ ಏರಿದ. ಕೆಳಗಿಳಿಯೋ ದಡಿಯ ಎನ್ನುವ ಆಗಾಯ್ತು. 8 ವರ್ಷದ ಕುಂಟೆ ಕೋಣ ಬಂದು ತೊಡೆ ಹೇರಿ ಕುಳಿತನೇಕೆ ಎನ್ನಿಸ್ತು. ಪಪ್ಪ, ನಿನಗೆ ಮುತ್ತು ಕೊಡ್ತೀನಿ ಎಂದು ತಂದೆಯ ಕೆನ್ನೆಗೆ ಮುತ್ತು ಕೊಟ್ಟ. ಏನಿವತ್ತು ಪಪ್ಪನ ಮೇಲೆ ಇಷ್ಟು ಪ್ರೀತಿ? ನೆನ್ನೆ ಕ್ಯಾಟರ್ ಪಿಲ್ಲರ್ನಲ್ಲಿ ಹೊಡೆದಿದ್ದೆ ಎಂದ. ಆ ವೇಳೆಗೆ ಫೋನ್ ರಿಂಗ್ ಆಯ್ತು. ಓ, ಮಮ್ಮಿ ಫೋನ್ ಮಾಡಿದ್ದಾಳೆ. ಹಲೋ, ನಾನು ಮಮ್ಮಿ. ನೀನು ಹೇಳ್ದಾಗೆ ಅಪ್ಪನ ತೊಡೆ ಮೇಲೆ ಕೂತೆ ಮಾತಾಡ್ತಿದ್ದೀನಿ. ನಿಜವಾಗ್ಲೂ ಮಮ್ಮಿ, ಪಪ್ಪನಿಗೆ 5 ಮುತ್ತು ಕೊಟ್ಟಿದ್ದೀನಿ ಎಂದವನು ಆ ಕಡೆ ಮಾತು ಕೇಳಿ, ಪಪ್ಪ ನೀನೇ ಪಪ್ಪ, ನಾನು ನಿನ್ ತೊಡೆ ಮೇಲೆ ಕೂತಿಲ್ವಾ ಎಂದ. ನಿಜವೇನ್ರಿ, ಚಿಂಟು ನಿಮ್ ತೊಡೆ ಮೇಲೆ ಕೂತಿದ್ದಾನಾ ಎಂದಳು ಜಯಶ್ರೀ. ಹೌದು, ನನ್ನ ತೊಡೆ ಮೇಲೆ ಕೂತಿದ್ದಾನೆ ಎಂದ. ಪಪ್ಪ ತೊಡೆ ಮೇಲೆ ಕೂತಿದ್ದೀನಿ ಮಮ್ಮಿ, ಪಪ್ಪಗೆ ಮುತ್ತು ಕೊಟ್ಟೆ. ಮಮ್ಮಿ, ಅಮೇರಿಕಾದಿಂದ ನನಗೆ ಕಾರು ತರ್ತಿದ್ದಾನೆ. ನೀನು ಹೇಳ್ದಾಗೆ ದಿನ ಪಪ್ಪನ ತೊಡೆ ಮೇಲೆ ಕೂತು ಪಪ್ಪನ್ಗೆ ಮುತ್ತು ಕೊಡ್ತೀನಿ. ಪಪ್ಪನ್ಗೆ ಚಾಕ್ಲೇಟ್ ತಿನ್ನಿಸ್ತೀನಿ. ಚಿನ್ನಿಯಾಗೆ ಪಪ್ಪನ ಕಿವಿಲಿ ಹಾಡು ಹೇಳ್ತೀನಿ ಎಂದವನೇ, ತಗೊಳ್ಳಿ ಪಪ್ಪ, ಮಮ್ಮಿ ಮಾತಾಡ್ತಾಳೆ ಎಂದ. ಯಾಂತ್ರಿಕವಾಗಿ ರಿಸೀವರ್ ಕಿವಿಗಿರಿಸಿಕೊಂಡ. ಪಾಪ, ಚಿಂಟುನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಬೇರೆ 3 ತಿಂಗಳು ಇರಲ್ಲ. ಅದಕ್ಕೆ ಪ್ರೀತಿ, ಪ್ರೇಮ, ವಾತ್ಸಲ್ಯ ಹುಡುಕಾಡೋ ಹಾಗಾಗತ್ತೆ. ರಾತ್ರಿ ಹೊತ್ತು ಪಕ್ಕದಲ್ಲೇ ಮಲಗಿಸ್ಕೊಳ್ಳಿ. ಓದಿತಾನೆ, ಆದರೆ ಹೊಟ್ಟೆ ಹತ್ರ ಒಂದು ದಿಂಬು ಅಡ್ಡ ಇಟ್ಕೊಳ್ಳಿ. ಚಿಂಟುನ ಬಿಟ್ಟು ಮೈಸೂರಿಗೆ ಓಡಿ ಹೋಗಬೇಡಿ. 36 ವರ್ಷದ ನಿಮಗೆ ತಾಯಿ ಹುಚ್ಚು ಇದೆ ಅಂದರೆ 8 ವರ್ಷದ ಮಗು ಅದು. ತಾಯಿ ಪ್ರೀತಿಗೆ ಎಷ್ಟು ಹಂಬಲಿಸ್ಬೋದು ಎಂದು ಉಪದೇಶ ಆರಂಭಿಸಿದ್ಲು. ಮಗನ ಮೇಲೆ ಅಷ್ಟು ಪ್ರೀತಿ ಇದ್ದೋಳು 3 ತಿಂಗಳು ಅಮೆರಿಕದಲ್ಲಿ ಏಕೆ ಕೂತಿರ್ತಿ? ಬೇಗ ಬಾ ಎಂದ. ಮಗನನ್ನ ನೋಡ್ಕೊಳ್ಳೋದು ನನ್ನೊಬ್ಳದೇ ಹೊಣೆ ಅಲ್ಲ, ನಿಮ್ಮದು ಹೊಣೆ. ಅವನ ತುಂಟತನ ಕಡಿಮೆ ಆಗ್ಬೇಕಾದ್ರೆ ನಿಮ್ಮಿಂದಲೇ ಆಗ್ಬೇಕು. ತಂದೆ ಪ್ರೀತಿ ಸರಿಯಾಗಿ ಸಿಕ್ಕದೆ ಹಾಗಾಗಿದ್ದಾನೆ. ಅವನಿಗೆ ಕತೆ ಅಂದರೆ ತುಂಬ ಇಷ್ಟ. ದಿನ ರಾತ್ರಿ ಕತೆ ಹೇಳಿ ನಿಮ್ಮ ಹತ್ರನೇ ಮಲಗಿಸ್ಕೊಳ್ಳಿ. ಅವನು ನಮ್ಮತ್ತೆ ಹತ್ರ ಮಲಗೋದು ಬೇಡ ಎಂದಳು. ಸರಿ, ಇನ್ನೇನು, ಅಮ್ಮವ್ರ ಆಜ್ಞೆ ಎಂದ. ನಾಳೆಯಿಂದ 8 ದಿನ ಇಲ್ಲಿಂದ ಕಾಲ್ ಮಾಡಲ್ಲ ಎಂದಳು. ತುಂಬ ಸಂತೋಷ, ನನ್ನ ಕಿವಿಗಳಿಗೆ ರೆಸ್ಟ್ ಸಿಕ್ಕಂತಾಯ್ತು ಎಂದ. ಅವಳು ಕೋಪದಿಂದ ಫೋನ್ ಕುಕ್ಕಿದಳು. ಮುಂದುವರೆಯುವುದು.